ಉತ್ತರ ಕೊಡ್ಲಿ, ಮುಗ್ದೋಗಿಲ್ಲ ಎಲ್ಲ. ರಾಜುಗೌಡ್ರು ಉತ್ತರ ಕೊಡ್ಲಿ. ಈಗ ನಮ್ಮ ನಟರಾಜ್ ಗೌಡ್ರು ಒಂದು ವಿಚಾರ ಹೇಳಿದ್ರು. ರಾಹುಲ್ ಗಾಂಧಿಯವರು ಸರ್ಕಾರದ ವಿಚಾರನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು, KPCC ವಿಚಾರನ DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ರು. ನಾನು ಮಾತಾಡ್ಬೋದಾ ಇಲ್ಲ ನೀವೇ ಮಾತಾಡ್ತೀರಾ? ಜೆಡಿಎಸ್ ಪಕ್ಷದ ವಾಯ್ಸ್ ಕೂಡ ಬೇಕು ಆಚೆಗೆ, ಹಾಗಾಗಿ ಅವ್ರು ಮಾತಾಡ್ಲಿ ಸರ್. ಜೆಡಿಎಸ್ ಪಕ್ಷದ ವಕ್ತಾರ ಅಲ್ಲ, JDS ಪಕ್ಷದ ವಕ್ತಾರ ಅನ್ನೋದಕ್ಕಿಂತ ಈ ರಾಜ್ಯದ ವೋಟರ್ ನಾನು. ನನಗೆ ಒಂದು ಅಧಿಕಾರ ಇದೆ ವೋಟರು ಕೇಳಲಿಕ್ಕೆ. ಅವ್ರು ಹೇಳ್ತಾರೆ ಯಾವ ಪಕ್ಷದ ವಿಚಾರ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಬಾರ್ದು ಅನ್ನೋದನ್ನ ಒಂದು ಸ್ಪಷ್ಟಪಡಿಸ್ತಾರೆ. ಯಾವ ಸರ್ಕಾರದ್ದು ವಿಚಾರಗಳು DK ಶಿವಕುಮಾರ್ ಗೊತ್ತಾಗ್ದಂಗೆ ಮುಚ್ಚಿಟ್ಟು ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನೋದನ್ನ ವಿಚಾರನ ಅವರು ಸ್ಪಷ್ಟಪಡಿಸ್ಲಿ. ಯಾಕೆಂದ್ರೆ ಇಬ್ರು ಒಂದೇ ಪಕ್ಷದ ಜೋಡೆತ್ತುಗಳು. ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಉಪಮುಖ್ಯಮಂತ್ರಿ. ಸರ್ಕಾರದ ಯಾವುದೋ ಒಂದು ವಿಚಾರ ನಮ್ಮ ವಕ್ತಾರರು ಅಧಿಕೃತವಾಗಿ ಹೇಳ್ತಾ ಇರೋದು, ಸರ್ಕಾರದ ಯಾವುದೋ ಒಂದು ವಿಚಾರ ಅಲ್ಲ ರೀ, ಮುಖ್ಯಸ್ಥರಾಗಿ ಮಾತಾಡಿದ್ದಾರೆ ಅಂತ ನಾನು ಯಾವುದೋ ವಿಚಾರ. ಹೌದು, ಸರ್ಕಾರದ ಮುಖ್ಯಸ್ಥರು ಅಲ್ಲ. ಈಗ DK ಶಿವಕುಮಾರ್ ಗೊತ್ತಾಗ್ದಂಗೆ ಸರ್ಕಾರದ ಯಾವ ವಿಚಾರ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ರು ರಾಹುಲ್ ಗಾಂಧಿ ಅವ್ರು ಸ್ಪಷ್ಟಪಡಿಸ್ಲಿ. ಆಮೇಲೆ ಎರಡನೇದು ನಿಮ್ ಪಕ್ಷದ ಆಂತರಿಕ ವಿಚಾರ. ಪಕ್ಷದ ಆಂತರಿಕ ವಿಚಾರನ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ಅವ್ರಿಗೆ ಗೊತ್ತಿಲ್ದಂಗೆ ಇವ್ರ ಹತ್ರ ಏನ್ ಮಾತಾಡಿದ್ರು ಅನ್ನೋದ ಸ್ಪಷ್ಟಪಡಿಸ್ಲಿ. ಆಯ್ತಾ ಸರ್? ಪಡಿಸಲ್ಲ ಅಂದ್ರೆ ನೀವು ಹಂಗಾರೆ ನೀವು ಡೆಮೋಕ್ರಸಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ಅರ್ಹತೆನೇ ಇಲ್ಲ. ಅರ್ಹತೆನೇ ಇಲ್ಲ ನೋಡಿ ಸ್ವಾಮಿ, ನಮ್ಮನ್ನ ಮಾತಾಡಕ್ ಬಿಡಲ್ಲ ಅನ್ನೋದು ನನಗೆ ಸ್ಪಷ್ಟತೆ ಇದೆ. ಇವ್ರಿಗೆ ಹೇಳ್ತೀನಿ ಕೇಳಿ, ಮೈ ಪರ್ಸ್ಕೊತಾರೆ. ಹಂಗಾಗಿ ಏನಾಗ್ತಾ ಇದೆ, ಅವ್ರ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಬಟ್ಟೆ ಮಾತಾಡಕ್ ಬಿಟ್ರೆ ನಾವು ದಯವಿಟ್ಟು ಏನ್ ಗೊತ್ತಾ, ಡೆಮೋಕ್ರಸಿ ಬಗ್ಗೆ ಮಾತಾಡೋ ಕಾಂಗ್ರೆಸ್ ಪಕ್ಷದ ವಕ್ತಾರರು ನಮ್ಮ ಧ್ವನಿನ ಅಡಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಹಿಂಗ್ ಮಾಡ್ಬಿಟ್ರೆ ನಾವ್ ಈ ದೇಶದ ಡೆಮೋಕ್ರಸಿಲಿ ಹೇಗ್ ಬದುಕಬೇಕು? ಕಾಂಗ್ರೆಸ್ನವ್ರು ನಮ್ಮನ್ನ ಮಾತಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಇನ್ನೇನಾರು ನಾವ್ ಆಚೆ ಬಂದ್ರೆ ಬಿಡ್ತಾರಾ? ಬಳ್ಳಾರಿಲಿ ಹೊಡೆದಂಗ್ ಹೊಡೆದು ನಾಳೆ ಬೆಳಗ್ಗೆ ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಂತ ಅಲ್ಲ, ಅವ್ರು ಹೇಳ್ತಾರೆ ಬೆಂಕಿ ಇಟ್ಬಿಡ್ತೀವಿ ಅಂತ. ಗನ್ನೇನ್ ಬರಲ್ಲ, ಬೆಂಕಿ ಇಡ್ತಾರೆ. ಅಲ್ಲ ಬೆಂಕಿ ಅಲ್ಲ, ಪಾಪ ಅವ್ರನ್ನೇ ಕೇಳ್ಕೊಳ್ತೀನಿ. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಕಾರ್ಸ್ ಪುಡಿ ಹಾಕಿದ್ರೆ ಅದಕ್ಕೂ ಬೆಂಕಿ ಇಡ್ತೀರಲ್ರೇ. ಈಗ ಸ್ಮಿತಾ ಅವರೇ ಪಾಯಿಂಟ್ ಬಂದ್ಬಿಡೋಣ. ಈ ಪರಿಸ್ಥಿತಿ ಇದ್ದಾಗ ಆಮೇಲೆ ಇನ್ನೂ ಒಂದು ವಿಚಾರ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅನ್ನೋದು. ಇವರು ಸ್ಪಷ್ಟಪಡಿಸ್ಬೇಕು. KPCC ಅಧ್ಯಕ್ಷರು ಮಾಡಿದಾಗ ಇದೇ DK ಶಿವಕುಮಾರ್ ಅವರು ಒಕ್ಕಲಿಗ ಜನಾಂಗದ ಹತ್ರ ಹೋದ್ರು. ಒಕ್ಕಲಿಗ ಜನಾಂಗದ ಹತ್ರ ಹೋಗಿ ನನಗೆ ಪೆನ್ನು ಪೇಪರ್ ಕೊಡಿ, ದಯವಿಟ್ಟು ಈ ಬಾರಿ ಒಂದು ಅವಕಾಶ ಮಾಡಿಕೊಡಿ, ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ನೀವು ಮಾಡ್ತಿರೋ ಇಲ್ವೋ ಅಂತ ಅಟ್ಲೀಸ್ಟು ನಿಮ್ಮ DK ಶಿವಕುಮಾರ್ ಅವರು ಸ್ಪಷ್ಟತೆ ಕೊಟ್ಬಿಡ್ಲಿ, ನಿಮ್ಮ ಹೈಕಮಾಂಡ್ ಅವರು ಸ್ಪಷ್ಟತೆ ಕೊಟ್ಬಿಡ್ಲಿ. ಯಾಕೆಂದರೆ ಮೊನ್ನೆ ಪಾಪ ಈ ಒಕ್ಕಲಿಗರ ಉದ್ಯಮಿ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ಮನ್ಸಿಗೆ ತುಂಬ ನೊಂದ್ಕೊಂಡು DK ಶಿವಕುಮಾರ್ ಅವ್ರು ಮಾತಾಡಿದ್ ನೋಡಿದ್ರೆ ನಾನು ಒಬ್ಬ ಒಕ್ಕಲಿಗನಾಗಿ ಕರುಳು ಚುರ್ರಂತು ನನಗೆ. ಚೂರಿ ಚುಚ್ತಿರೋದ ನೀವು ಅಂತ ಹೆಸರು ಹೇಳಿದಾರ? ನಾವು ಒಕ್ಕಲಿಗರು ಚೂರಿ ಚುಚ್ತಾ ಇರೋದೇ ನೀವು ಅಂತ ಹೇಳ್ತಾ ಇದ್ದಾರೆ. ನಮ್ಮವರೇ, ನಮ್ಮ ಜಾತಿಯವರೇ ನಮ್ಮನ್ನ ಬಡಿದ್ದಾರೆ. ನಮ್ಮ ಜಾತಿಯವರೇ DK ಶಿವಕುಮಾರ್ ಮುಗಿಸ್ಬಿಡ್ತೀನಿ. ಅದಕ್ಕೆ ಯಾರು? ಕೃಷ್ಣ ಬೈರೇಗೌಡ್ರ ಸ್ಪಷ್ಟತೆ ಪಡಿಸಿ. ಈಗ ನಾವು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಜನ ಒಕ್ಕಲಿಗರಿದ್ದಾರೆ. ಯಾರು? ಶರತ್ ಬಚ್ಚೇಗೌಡ್ರ ಸ್ಪಷ್ಟತೆ ಪಡಿಸಿ. ಕುಮಾರಸ್ವಾಮಿ ಒಂದ್ ನಿಮಿಷ ಕೋತಿ ಮೊಸರನ್ನ ತಿಂದ್ ಮೇಕೆ ಮೂತಿಗೆ ಹೊರಸ್ತು ನಂಗೆ. ಕುಮಾರಸ್ವಾಮಿ ಇರೋದು JDS ಪಕ್ಷದಲ್ಲಿ, DK ಶಿವಕುಮಾರ್ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ. ಅಧಿಕಾರ
ಬಗ್ಗೆ ಹೇಳಿದ್ದು ಒಂದ್ ನಿಮಿಷ ಸ್ವಾಮಿ, Community ಬಗ್ಗೆ ಅಲ್ಲ 140 ಜನ ಸರಿ. ಆಯ್ಕೆ ಮಾಡಿದ್ರು, ಅವ್ರು ಮುಖ್ಯಮಂತ್ರಿ ಮಾಡ್ಬೇಕಾ, ಸ್ಮಿತಾ, ಸರಿ. ನಂದೊಂದು ಕುಮಾರಸ್ವಾಮಿ analytical ಮುಖ್ಯಮಂತ್ರಿ ಪ್ರಶ್ನೆ. ಮಾಡ್ಬೇಕಾ? ನಂದೊಂದು ನಂಗೆ analytical ಅರ್ಥನೇ ಆಗ್ತಾ ಇಲ್ಲ, ಪ್ರಶ್ನೆ. ಚರ್ಚೆಗೆ ಅರ್ಥನೇ ಆಗ್ತಾ ಇಲ್ಲ. ಸ್ಮಿತಾ, ಏನ್ ಮಾಡಿದ್ರು? ನಂದೊಂದು analytical ಪ್ರಶ್ನೆ. ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು? ಒಂದೇ ನಿಮಿಷ ಈ ಜಾತಿ ರಾಜಕಾರಣ ಬಗ್ಗೆ ಮತ್ತು ಜಾತಿ ಡೆಮಾಕ್ರಸಿ ಬಗ್ಗೆ ಒಂದು ಬ್ಯೂಟಿಫುಲ್ ಪ್ಯಾನಲ್ ಅಲ್ಲಿ ಇದ್ಲೇ ಹೇಳ್ತೇನೆ ನಾನು ನಿಮಗೆ. ಅಲ್ಲಿ ಕಾಂಗ್ರೆಸ್ ಗೌಡ್ರು ಇದ್ದಾರೆ, ಇಲ್ಲಿ JDS ಗೌಡ್ರು ಇದ್ದಾರೆ, ಇಲ್ಲಿ ಬಿಜೆಪಿ ಗೌಡ್ರು ಇದ್ದಾರೆ. ಅಲ್ಲ, ಯಾರ್ ತೊಂದ್ರೆ ಕೊಟ್ಟವ್ರು ಮುಖ್ಯಮಂತ್ರಿ ಆಗಕ್ಕೆ? ಅಲ್ಲ, ಯಾರ್ ಅದು ಸಾಕು? Twitter ಅಲ್ಲಿ ಯಾಕೆ? ರಾಜಗೌಡ್ರೆ, ಕುಂಬಳಕಾಯಿ ಕಳ್ಳ ಅಲ್ಲ, ಅಂದ್ರೆ ಒಂದ್ ಹೆಗಲು ನಿಮಿಷ, ನೋಡ್ಕೊಳ್ಳೋ ಪಾಪ, ಪರಿಸ್ಥಿತಿ ಯಾಕೆ ನಿರ್ಮಾಣ ನನಗೆ ಮಾಡ್ಕೊತಾ ಗೊತ್ತಿಲ್ಲ, ಇದ್ದಾರೆ? ನಟರಾಜ್ ನನ್ನ ಗೌಡ್ರು ಆತ್ಮೀಯರಾದಂತ Twitter ಅಲ್ಲಿ ನಟರಾಜ್ ಎಷ್ಟು ಗೌಡ್ರು active ಈ ಇದ್ದಾರೆ? ರೀತಿ ಯಾಕೆ ಯೋಚನೆ ರಾಜಗೌಡ್ರೆ, ಮಾಡ್ತಾ ನೀವು ಇದ್ದಾರೆ? ನಿಮ್ಮ ಪಕ್ಷದವರು, ಆಗೋದಕ್ಕೆಲ್ಲ ಶನೇಶ್ವರನೇ ನಿಮ್ಮ ಕಾರಣ ನನಗೆ. ಪಕ್ಷದವರು, ಅಪ್ಪಿತಪ್ಪಿ DK ಶಿವಕುಮಾರ್ ಅವತ್ತು ಯಾವತ್ತೊಂದಿನ ತಟ್ಟಾಡ್ಕೊಂಡ್ ಬಂದ್ಬಿಟ್ರು. ಟಾಕ್ಸಿಕ್ ಪಿಕ್ಚರ್ ಕೇಳಿ. ಅದರ ಟೀಸರ್ ನೇ ಕಾಪಿ ಮಾಡ್ಬಿಟ್ಟು ನಾವ್ ಮಾಡಿಲ್ಲಪ್ಪ. ನಿಮ್ಮದೇ ಪಕ್ಷದ ನಾವ್ ನಿಮ್ಮದೇ ಮಾಡಿಲ್ಲ. ಪಕ್ಷದ ನಿಮ್ದೇ. ಸಪೋರ್ಟರು ನಾವ್ ಕುಮಾರಸ್ವಾಮಿ ಮಾಡಿಲ್ಲ. ಅವರನ್ನ ಡ್ಯಾಡಿ ಇಸ್ ಹೋಮ್ ಅಂದ್ಬಿಟ್ಟು ಅವ್ರನ್ನ ಯಶ್ ಮಾಡ್ಬಿಟ್ಟು DK ಶಿವಕುಮಾರ್ ಅವರನ್ನ ವಿಲನ್ ಮಾಡಿದ್ರೆ ಸುಮ್ನೆ ಇರ್ತಾರ? ಅಲ್ಲಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು. ಮುಗ್ದೋಗಿಲ್ಲ ಎಲ್ಲ. ರಾಜಗೌಡ್ರು ಉತ್ತರ ಕೊಡ್ಲಿ. ಈಗ ನಮ್ಮ ನಟರಾಜ್ ಗೌಡ್ರು ಒಂದು ವಿಚಾರ ಹೇಳಿದ್ರು. ರಾಹುಲ್ ಗಾಂಧಿಯವರು ಸರ್ಕಾರದ ವಿಚಾರನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು, KPCC ವಿಚಾರನ DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ರು. ಮುಖ್ಯಸ್ಥರು. ಸರ್, ಅವರೆಲ್ಲ ಸರ್, ಮುಖ್ಯಸ್ಥರು. ಒಂದ್ ಒಂದು ನಿಮಿಷ ಸಮಯ ಸರ್. ಬೇಕಲ್ಲ. ಈಗ ನಾನು ಮಾತಾಡ್ಬೋದಾ ಇಲ್ಲ ನೀವೇ ಮಾತಾಡ್ತೀರಾ? ಅಲ್ಲ, JDS ಪಕ್ಷದ ವಾಯ್ಸ್ ಕೂಡ ಬೇಕು ಆಚೆಗೆ. ಕೇಳಿ. ಹಾಗಾಗಿ ಅವ್ರು ಮಾತಾಡ್ಲಿ ಸರ್. ಕೇಳಿ. JDS ಪಕ್ಷದ ವಕ್ತಾರ ಅಲ್ಲ, JDS ಪಕ್ಷದ ವಕ್ತಾರ ಅನ್ನೋದಕ್ಕಿಂತ ಈ ರಾಜ್ಯದ ವೋಟರ್ ನಾನು. ನನಗೆ ಒಂದು ಅಧಿಕಾರ ಇದೆ ವೋಟರು ಕೇಳಲಿಕ್ಕೆ. ಅವ್ರು ಹೇಳ್ತಾರೆ ಯಾವ ಪಕ್ಷದ ವಿಚಾರ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗಬಾರ್ದು ಅನ್ನೋದನ್ನ ಒಂದು ಸ್ಪಷ್ಟಪಡಿಸ್ತಾರೆ. ಯಾವ ಸರ್ಕಾರದ್ದು ವಿಚಾರಗಳು DK ಶಿವಕುಮಾರ್ ಗೊತ್ತಾಗ್ದಂಗೆ ಮುಚ್ಚಿಟ್ಟು ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ ವ್ಯಾಲಿಡ್. ರಾಹುಲ್ ಗಾಂಧಿ ಅವರು ಅನ್ನೋದನ್ನ ವಿಚಾರನ ಅವರು ಸ್ಪಷ್ಟಪಡಿಸ್ಲಿ. ಯಾಕೆಂದ್ರೆ ಇಬ್ರು ಒಂದೇ ಪಕ್ಷದ ಜೋಡೆತ್ತುಗಳು. ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಉಪಮುಖ್ಯಮಂತ್ರಿ. ಸರ್ಕಾರದ ಯಾವುದೋ ಒಂದು ವಿಚಾರ ನಮ್ಮ ವಕ್ತಾರರು ಅಧಿಕೃತವಾಗಿ ಹೇಳ್ತಾ ಇರೋದು, ಸರ್ಕಾರದ ಯಾವುದೋ ಒಂದು ವಿಚಾರ ವಿಚಾರ ಅಲ್ಲ ರೀ, ಮುಖ್ಯಸ್ಥರಾಗಿ ಮಾತಾಡಿದ್ದಾರೆ ಎಂದು ನಾನು ಯಾವ್ದೋ ವಿಚಾರ ಅಲ್ಲ. ಹೌದು. ಅವರು ಏನ್ ಸುಮ್ನೆ ಸರ್ಕಾರದ ಏನ್ ಮಾತಾಡಕ್ಕಾಗತ್ತೆ? ಸರ್ಕಾರದ ಮುಖ್ಯಸ್ಥರು ಅವ್ನ ಮುಚ್ಚಿಟ್ ಅಲ್ಲ. ಈಗ DK ಶಿವಕುಮಾರ್ ಗೊತ್ತಾಗ್ದಂಗೆ ಸರ್ಕಾರದ ಯಾವ ವಿಚಾರ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ರು ಗೊತ್ತಾಗ್ದಂಗಿಲ್ಲ. ರಾಹುಲ್ ಗಾಂಧಿ ಅವ್ರು ಸ್ಪಷ್ಟಪಡಿಸ್ಲಿ. ಆಮೇಲೆ ಎರಡನೇದು ನಿಮ್ ಪಕ್ಷದ ಆಂತರಿಕ ವಿಚಾರ. ಆಂತರಿಕ ಪಕ್ಷದ ಆಂತರಿಕ ವಿಚಾರನ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ಅವ್ರಿಗೆ ಗೊತ್ತಿಲ್ದಂಗೆ ಇವ್ರ ಹತ್ರ ಏನ್ ಮಾತಾಡಿದ್ರು ಅನ್ನೋದ ಸ್ಪಷ್ಟಪಡಿಸ್ಲಿ. ಆಯ್ತಾ? ಸ್ಪಷ್ಟಪಡಿಸಲ್ಲ. ಸರ್, ಪಡಿಸಲ್ಲ ಅಂದ್ರೆ ನೀವು ಪಡಿಸಲ್ಲ. ಹಂಗಾರೆ ನೀವು ಡೆಮೋಕ್ರಸಿ ಬಗ್ಗೆ ಮಾತಾಡೋ ಅಲ್ಲ, ಪಡಿಸಲ್ಲ. ಅರ್ಹತೆನೇ ಇಲ್ಲ ನಿಮ್ಗೆ. ಅಲ್ಲ, ನಿಮ್ಗೆ ಅಲ್ಲ, ನಿಮ್ಗೆ ಅರ್ಹತೆನೇ ಇಲ್ಲ. ಅದು JDS ಅರ್ಹತೆನೇ ಇಲ್ಲ. ಮಾಡೋದೇ ಇಲ್ಲ. ನೋಡಿ ಸ್ವಾಮಿ, ಜನತೆಗೆ ಅರ್ಹತೆನೇ ಇಲ್ಲ. ಜನತೆಗೆ ಅರ್ಹತೆ. ಒಳ್ಳೆ ಈಗ ಮತ ಕೊಡಿ ಅಂತ ಹೇಳಿ ನಮ್ಮನ್ನ ಮಾತಾಡಕ್ ಬಿಡಲ್ಲ ಅನ್ನೋದು ನನಗೆ ಸ್ಪಷ್ಟತೆ ಇದೆ. ಅಲ್ಲ, ನೀವು ಇವ್ರಿಗೆ ಹೇಳ್ದೆ ಇರೋದಕ್ಕೆ ಹೇಳ್ತೀನಿ ಕೇಳಿ. ಈಗ ನೋಡಿ, ಒಳ್ಳೆಯ ಆಳ್ವಿಕೆ ಕೊಡ್ಬೇಕು, ಅದೇ ಉದ್ದೇಶ. ಅಲ್ಲ, ಅದನ್ನ ಮಾಡ್ತಾ ಇದೀವಿ. ಮೈ ಪರ್ಸ್ಕೊತಾರೆ. ಹಂಗಾಗಿ ಏನಾಗ್ತಾ ಇದೆ, ಅವ್ರ ನೋಡಿ, ಕೈಲಿ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅಭಿವೃದ್ಧಿ ಈಗ ಏನಾಗ್ತಾ ಇದೆ ಅಂದ್ರೆ ಅಭಿವೃದ್ಧಿ ಅನ್ನೋದೇ ನಮ್ಮ ಬಟ್ಟೆ ವಿಷಯ. ಹರ್ಕೊತಾ ಅದೇ ಇದೆ. ಚರ್ಚೆ ಮಾಡೋದು. ಬಟ್ಟೆ ಹರ್ಕೊತಾ ನೀವೆಲ್ಲ ಇದೆ. ಏನೋ ಅಲ್ಲ, ನಿಮ್ಗೆ ಈಗ ಏನಾಗಿದೆ? ನಮ್ಮ ಮಾತಾಡಕ್ ಬಿಟ್ರೆ ನಾವು 10 ಸೆಕೆಂಡ್ ಅವ್ರು ಮುಗಿಸ್ಲಿ, ರಾಜು ಗೌಡ್ರು. ದಯವಿಟ್ಟು ಏನ್ ಹೇಳಿ ಗೊತ್ತಾ, ಸರ್, ನೀವೇ ಡೆಮಾಕ್ರಸಿ ಬಗ್ಗೆ ಮಾತಾಡೋ ಕಾಂಗ್ರೆಸ್ ಪಕ್ಷದ ವಕ್ತಾರರು ನಮ್ಮ ಧ್ವನಿನ ಅಡಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಮಾತಾಡಿದೀವಿ ನಾವು ಅಷ್ಟೇ. ನೋಡಿ 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 ಹಿಂಗ್ ಮಾಡ್ಬಿಟ್ರೆ ಆಯ್ತು ಸರ್, ಮುಂದುವರ್ಸಿ ನಾವ್ ಈ ಸರ್, ದೇಶದ ಡೆಮೋಕ್ರಸಿಲಿ ಹೇಗ್ ಬದುಕಬೇಕು? ಮುಂದುವರ್ಸಿ ಸರ್, ಕಾಂಗ್ರೆಸ್ನವ್ರು ನಮ್ಮನ್ನ ಮಾತಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಇನ್ನೇನಾರು ನಾವು ಆಚೆ ಬಂದ್ರೆ ಬಿಡ್ತಾರಾ? ಬಳ್ಳಾರಿಲಿ ಹೊಡೆದಂಗ್ ಹೊಡೆದು ನಾಳೆ ಬೆಳಗ್ಗೆ ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಂತ ಅಲ್ಲ, ಅವ್ರು ಹೇಳ್ತಾರೆ ಬೆಂಕಿ ಇಟ್ಬಿಡ್ತೀವಿ ಅಂತ. ಗನ್ನೇನ್ ಬರಲ್ಲ, ಬೆಂಕಿ ಇಡ್ತಾರೆ. ಅವ್ರೇನ್ ಖಾರದ ಪುಡಿ ಇಟ್ಕೊಂಡ್ ಬಂದಿಲ್ಲ ಬಿಜೆಪಿ. ಅಲ್ಲ, ಬೆಂಕಿ ಅಲ್ಲ, ಪಾಪ ಅವ್ರನ್ನೇ ಕೇಳ್ಕೊಂತೀನಿ. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಕಾರ್ಸ್ ಪುಡಿ ಹಾಕಿದ್ರೆ ಅದಕ್ಕೂ ಬೆಂಕಿ ಇಡ್ತೀರಲ್ರೇ. ಸೆಲ್ಫ್ ಅದಕ್ಕೂ ಬೆಂಕಿ KG ಗಂಟೆ ಇಟ್ಕೊಂಡ್ ಬಂದಿಲ್ಲ. ಈಗ ಸ್ಮಿತಾ ಅವರೇ ಪಾಯಿಂಟ್ ಬಂದ್ಬಿಡೋಣ.